ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಮನದ ಮಾತು ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ಟಾಪಿಕ್ ಅಂದರೆ ಲೈಕ್ ಪ್ರೀತಿ, ಪ್ರೇಮ, ಬ್ರೇಕಪ್, ಡಿಪ್ರೆಷನ್ ಈ ರಿಲೇಟೆಡ್ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಪ್ರೀತಿಲಿ ಖಂಡಿತ ಕುರುಡರಾಗಬಾರ್ದು ಅನ್ನೋದೇ ಟಾಪಿಕ್ ಇದೆ. ಅದೇನು ಟೈಟ್ಲ್ ಒಂಥರ ಇದೆಯಲ್ಲ ಅಂತ ಅಂದ್ಕೊಬೇಡಿ. ನೋಡಿ, ನಮಗೆ ಕೆಲವೊಂದಿಷ್ಟು ರಿಯಾಲಿಟಿ ಗೊತ್ತಿದ್ರೂ ಕೆಲವೊಂದು ಸಲ ನಾವು ಭ್ರಮೆನಲ್ಲಿ ಹೋಗ್ತಾ ಇರ್ತೀವಿ. ಲೈಕ್ ಕುರುಡ್ರ ಥರ ಬದುಕ್ತಿದ್ದೀವಿ. ಕಣ್ಣಿದ್ದು ಕುರುಡ್ರಂದ್ರೆ ಏನಂತಾರೆ ಕೇಳಿ ನೋಡೋಣ. ಕಣ್ಣು ಮುಂದೆ ಎಲ್ಲ ಇದ್ರೂ ನಾವು, ಈಗ ಉದಾಹರಣೆಗೆ ಆ ಕಣ್ಣು ಮುಂದೆ ಏನೋ ಮುಳ್ಳು ಬಿದ್ದಿರುತ್ತೆ, ನೋಡ್ಕೊಂಡು ತುಳಿದ್ರೆ ಕುರುಡ್ರು ತಾನೇ ಅಂದಂಗೆ. ಸೊ ಹಂಗೆ ಆ ಟಾಪಿಕ್ ಅಂದರೆ ಪ್ರೀತಿ ವಿಚಾರಕ್ಕಿದು. ಓಕೆ, ಅದರಲ್ಲಿ ನಿಮಗೆ 3 ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ ನಾನು. ವಿಡಿಯೋ ತುಂಬ ಯೂಸ್ಫುಲ್ ಆಗಿರುವಂಥದ್ದು, ಕೊನೆ ತನಕ ನೋಡಿ. ಆ್ಯಂಡ್ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಲೈಕ್ ಆ್ಯಂಡ್ ಈ 3 ಪಾಯಿಂಟ್ಸ್ನ ತಿಳ್ಕೊಂಡ್ಮೇಲೆ ನಿಮ್ಮ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ, ನಿಮ್ಮ ಕಣ್ಣೆದುರೆ ಮೋಸ ನಡೀತಾ ಇದ್ರೂ ಮತ್ತು ಆ ಭ್ರಮೆನಲ್ಲೇ ಬದುಕ್ತಾ ಇದ್ದರೆ ಕಣ್ಣಿದ್ದು ಕುರುಡ್ರು ಅಂತ ಹೇಳ್ತೀವಿ. ನಿಮ್ಮ ಕಣ್ಣೆದುರುಗಡೆ ಯಾರಾದರೂ ನಿಮಗೆ ಮೋಸ ಮಾಡ್ತಾ ಇದ್ದರೆ ಅಲ್ಲಿಗೆ ಎಚ್ಚೆತ್ಕೊಳ್ಳಿ. ನೀವು ಸ್ಟ್ರಾಂಗ್ ಆಗಬೇಕು. ಯು ಬಿಕಮ್ ಸ್ಟ್ರಾಂಗ್ ಆಗಬೇಕು. ಆ್ಯಂಡ್ ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್ ಆಗಬೇಕು. ಲೈಕ್ ನಿಮ್ಮಲ್ಲಿ ಬದಲಾವಣೆಗಳು ತುಂಬ ಆಗಬೇಕು. ನಿಮಗೆ ಯಾರಾದರೂ ನಿಮ್ಮ ಜೊತೆಗಿರೋ ವ್ಯಕ್ತಿ ನಿಮ್ಮನ್ನು ಮೋಸ ಮಾಡ್ತಾಯಿದ್ರೆ, ರೈಟ್, ನಿಮಗೆ ಅನ್ಯಾಯ ಮಾಡ್ತಾಯಿದ್ರೆ, ಇದೆಲ್ಲ ನಡೀತಿರ್ಬೇಕಾದ್ರೆ ನಿಮ್ಮಲ್ಲಿ ಸಮ್ ವ್ಯಾಲ್ಯೂ ಆ್ಯಡೆಡ್ ಆಗಬೇಕು. ನಿಮ್ಮಲ್ಲಿ ಹೆಲ್ತ್ ವೈಸ್ ತುಂಬ ಚೆನ್ನಾಗಾಗಬೇಕು. ಬ್ಯೂಟಿ ವೈಸ್ ತುಂಬ ನಿಮ್ಮಲ್ಲಿ ಬದಲಾವಣೆಗಳು ಆಗಬೇಕು. ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು. ಆ್ಯಂಡ್ ನಿಮ್ಮ ವರ್ಕ್ ಪ್ರೋಗ್ರೆಸ್ ಎಲ್ಲನೂ ಕೂಡ ಚೆನ್ನಾಗಿ ಆಗ್ತಾ ಹೋಗಬೇಕು. ಬದಲಾವಣೆಗಳಾಗ್ಬೋದು. ಯಾವುದೇ ಭ್ರಮನಲ್ಲಿ ಬದುಕಬಾರ್ದು. ಓಕೆನಾ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡೋಣ. ಏನಂದರೆ, ನಿಮ್ಮನ್ನು ಬಳಸ್ಕೊಳ್ತಾ ಇದ್ದರೂ ಅಗೇನ್ ಪ್ರೀತಿ ಅಂಥೇಳಿ ಎಮೋಷ್ನಲಿ ಹೋಗಿ ಕನೆಕ್ಟ್ ಆಗಬಾರ್ದು. ಗೊತ್ತಿರುತ್ತೆ, ಬಟ್ ಎಷ್ಟೋ ಜನ ಏನಂತ ಹೇಳಿದ್ರೆ, ಇವತ್ತು ಮರೆತು ಬಿಡ್ತೀನಿ ಸರ್, ಬೇಡ ಅವ್ನು ನನಗೆ ಅಂದಿರ್ತಾರೆ, ಮತ್ತೆ ಅವ್ನು ಡೈಲಾಗ್ ಹೊಡೆದ, ಅವ್ನು ಮಾತಾಡ್ದ, ಅಥವಾ ಅವಳು ಮಾತಾಡಿದ್ದು, ಇವಳು ಹಿಂಗೆ ಮತ್ತೆ ಕನೆಕ್ಟ್ ಆಗ್ತಾರೆ. ಅಂದರೆ ಸತ್ಯ ಕಣ್ಣು ಮುಂದೆ ಇದ್ದರೂ ಮತ್ತೆ ಅದೇ ಹಳ್ಳಕ್ಕೆ ಹೋಗಿ ಬೀಳ್ತಾ ಇದ್ದಾರೆ. ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಿದ್ರು ಯಾಕೆ ಆ ವ್ಯಕ್ತಿಗೆ ನೀವು ಬಳಸ್ಕೊಳ್ಳೋಕೆ ಚಾನ್ಸ್ ಕೊಡ್ತಾ ಇದ್ದೀರಿ? ಪ್ರಶ್ನೆ. ನಿಮಗೆ ಕಾಣ್ತಿದೆ ಪ್ರೀತಿ ಮಾಡ್ತಿಲ್ಲ, ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ, ಇದೆಲ್ಲ ನಿಮಗೂ ಗೊತ್ತು, ಬಟ್ ಸ್ಟಿಲ್ ಅವ್ರ ಹತ್ರನೇ ಹೋಗ್ತೀರಿ. ನಿಮ್ಮದೇ ತಪ್ಪು ತಾನೆ, ನೀವೇ ಮುಟ್ಟಾಡಿರ್ತಾನೆ. ಇದನ್ನು ಅರ್ಥ ಮಾಡ್ಕೋಬೇಕು ತಾನೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಾದರೂ ನಿಮ್ಮನ್ನು ಬಳಸ್ಕೊಳ್ತಾ ಇದ್ದರೆ ನೀವು ಅಲ್ಲಿಂದ ಬೇಗ ಬದಲಾಗಿ ನಿಮ್ಮನ್ನು ನೀವು ಬೆಳೆಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಬೇಕು. ಆ್ಯಕ್ಚುಲಿ ಅದಕ್ಕೆ ಕಣ್ಣಿದ್ದು ಕುರುಡ್ರ ಥರ ಬದುಕಬಾರ್ದು. ಕಣ್ಣಿಲ್ಲ ಅಂದರೆ ಓಕೆ, ಏನೂ ಕಾಣ್ತಿಲ್ಲಪ್ಪ, ನಮಗೆ ಎಲ್ಲದು ಒಳ್ಳೇದು ಅಂತ ಅಂದ್ಕೊಳ್ಳೋಣ. ಕಣ್ಣಿದ್ರೂ ಕೂಡ ಯಾಕೆ ನಾವು ಕುರುಡ್ರಾಗಿ ಬದುಕಬೇಕು? ಎಸ್ ಆರ್ ನೋ? ಜಸ್ಟ್ ವರ್ಡ್ಸ್ ಮೇಲೆ ಫೋಕಸ್ ಮಾಡಿ. ನಿಜ ಅನಿಸಿದರೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್. ಸತ್ಯವನ್ನು ಬಿಟ್ಟು ಸುಳ್ಳನ್ನು ನಂಬುವ ಕುರುಡ್ರಾಗಬಾರ್ದು. ಸತ್ಯ ಎಲ್ಲ ಗೊತ್ತಾಗ್ತಿರುತ್ತೆ ಕಣ್ಣು ಮುಂದೆ, ಕರೆಕ್ಟ್ ಅಲ್ವಾ? ಎಕ್ಸಾಂಪಲ್, ಈಗ ನಿಮಗೆ ಹಾಲು ಥರ ಸುಣ್ಣದ ನೀರು ಬಿಳಿನೇ ಕಾಣ್ತಿರುತ್ತೆ, ಹಂಗಂತೇಳಿ ಅದನ್ನು ಹಾಲು ಅಂತ ಒಪ್ಕೊಳ್ಳೋಕ್ಕಾಗಲ್ಲ ನಾವು, ಕರೆಕ್ಟ್ ಅಲ್ವಾ? ನಮ್ಮ ಕಣ್ಣಿಗೆ ಅದು ಹಾಲು ಅಂತ ಪ್ರೂವ್ ಆದಮೇಲೂ, ಸುಣ್ಣದ ನೀರು ಅಂತ ಪ್ರೂವ್ ಆದಮೇಲೆ ಇಲ್ಲ ಹಾಲು ಅದು ಹಾಕ್ಕೊಡಿ ಕುಡಿತೀನಿ ಅಂದರೆ ಮುಟ್ಟಾಡ್ರು ಅಂತ ಹೇಳ್ತೀವಿ. ಅಂದರೆ ಭ್ರಮೆನಲ್ಲಿ ಬದುಕಬೇಡಿ. ನೀವು ಯಾವುದು ಎಮೋಷ್ನಲ್ಲೂ ಕನೆಕ್ಟ್ ಆಗಬೇಡಿ. ಏನು ನಡೆದೋಗಿದೆಯೋ, ಎಸ್ ಇದು ನಡೆದಿದೆ, ಇವ್ರು ಹಿಂಗಿದ್ದಾರೆ, ಅದನ್ನು ಒಪ್ಕೊಳ್ಳಿ. ಅದು ಬಿಟ್ಕೊಂಡು ಸುಳ್ಳನ್ನೇ ನಂಬೋದು. ಇಲ್ಲ ಅವಕ್ಕೆ ಮಾತು ಕೊಟ್ಟಿದ್ರು ಸರ್ ನನಗೆ ಸರ್ ಹೆಂಗೆ ನೋಡ್ಕೊಂಡು ಎಲ್ಲ ಇಲ್ಲ. ಇದೇ ನಿಮ್ಮ ಹುಚ್ಚಾಟ. ಇದು ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೋತೀರಿ. ಅದಕ್ಕೇ ಏನು ಸತ್ಯ ಇದೆ ಅದನ್ನು ಎಸ್ ಅಂತ ಒಪ್ಕೊಳ್ಳಿ, ಏನು ಸುಳ್ಳಿದೆ ಅದನ್ನು ಎಸ್ ಅಂತ ಒಪ್ಕೊಳ್ಳಿ, ಸುಳ್ಳನ್ನು ಬಿಟ್ಟಾಕಿ ಸತ್ಯನ ಒಪ್ಕೊಳ್ಳಿ, ಇಲ್ಲಿಂದ ಮೂವ್ ಆನ್ ಆಗಿ. ಓಕೆನಾ? ಈ 3 ಪಾಯಿಂಟ್ಸ್ ತುಂಬ ಮುಖ್ಯ ಇದೆ. ಅದಕ್ಕೆ ಹೇಳೋದು, ಪ್ರೀತಿಲಿ ಕಣ್ಣಿದ್ದು ಕುರುಡ್ರಾಗಬೇಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸರ್ವನಾಶ ಆಗುತ್ತೆ, ಸರ್ವನಾಶ ಮಾಡ್ತಾರೆ. ಓಕೆನಾ? ಏನನ್ನಿಸ್ತು ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಶೇರ್ ಮಾಡ್ರಪ್ಪ. ಓಕೆ, ಆ್ಯಂಡ್ ಸ್ಕಿಪ್ ಮಾಡ್ಕೊಂಬಿಡ್ಬೇಡಿ. ವಿಡಿಯೋ ಎಲ್ಲೋ ಒಂದು ಕಡೆಗೆ ಒಂದು ಪಾಯಿಂಟ್ ಹೇಳ್ತಿದ್ದಂಗೆ ಎಲ್ಲರೂ ಸ್ಕಿಪ್ ಮಾಡ್ತಾರೆ. ಸ್ಕಿಪ್ ಮಾಡಿದವ್ರಿಗೆ ಏನು ಮಾಡೋಕ್ಕಾಗಲ್ಲ. ಓಕೆ, ಆ್ಯಂಡ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.